ಸಚಿವ ಜಮೀರ್ ಜೆಡಿಎಸ್ಗೆ ವಾಪಸ್ ವದಂತಿ ಹಿನ್ನೆಲೆಯಲ್ಲಿ ಜೆಡಿಎಸ್ ಯುವ ನಾಯಕ ನಿಖಿಲ್ ಕುಮಾರಸ್ವಾಮಿ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಕಾಂಗ್ರೆಸ್ನಲ್ಲಾಗ್ತಾ ಇರುವಂತಹ ಬೆಳವಣಿಗೆ, ಅಲ್ಲಿ ಜಮೀರ್ ಅವರ ವಿರುದ್ಧ ಕ್ರಮ ಆಗಬಹುದು ಅನ್ನುವಂತಹ ಚರ್ಚೆ, ಆ ಕಾರಣಕ್ಕಾಗಿ ಅವರು ಜೆಡಿಎಸ್ಗೆ ವಾಪಸ್ ಆಗಬಹುದು ಅನ್ನುವಂತಹ ಮಾತುಕತೆಗಳು ಸದ್ಯ ನಡೀತಾ ಇವೆ, ಚರ್ಚೆಗಳು ನಡೀತಾ ಇವೆ. ಅದಕ್ಕೆ ಸಂಬಂಧಪಟ್ಟ ಹಾಗೆ ನಿಖಿಲ್ ಕುಮಾರಸ್ವಾಮಿ ಪ್ರತಿಕ್ರಿಯಿಸಿದ್ದಾರೆ. ಯಾರನ್ನ ಕರ್ಕೊಳ್ಬೇಕು, ಯಾರನ್ನ ದೂರ ಇಡಬೇಕು, ಎಲ್ಲವನ್ನ ನೋಡಿ ಚರ್ಚೆ ಮಾಡಿ ತೀರ್ಮಾನವನ್ನ ಮಾಡಲಾಗುತ್ತೆ. ಆ ಸಮಯ ಬಂದಾಗ ಪಕ್ಷದ ವರಿಷ್ಠರು ನಿರ್ಧಾರವನ್ನ ಮಾಡ್ತಾರೆ ಅಂತೇಳಿ ಚಿಕ್ಕಮಗಳೂರಿನಲ್ಲಿ ಜೆಡಿಎಸ್ ಯುವ ನಾಯಕ, ಯುವ ಘಟಕದ ರಾಜ್ಯಾಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಇದು ಕೇವಲ ಜನತಾದಳ ಪಕ್ಷಕ್ಕೆ ಸೀಮಿತವಾಗಿರ್ತಕ್ಕಂಥ ವಿಚಾರ ಅಲ್ಲ. ದಿಸ್ ಟಾಪಿಕ್ ಇಸ್ ನಾಟ್ ನ್ಯೂ. ಈಗ ಬಹಳ ಜನ ಏನಾಗ್ತದೆ, ನಾನು ಕೂಡ ಎಷ್ಟೋ ಸಂದರ್ಭದಲ್ಲಿ ಆಲೋಚನೆ ಮಾಡ್ತಾ ಇರ್ತೀನಿ, ಒಂದು ಪಕ್ಷ ಬಿಟ್ಟು ಮತ್ತೊಂದು ಪಕ್ಷಕ್ಕೆ ಹೋಗ್ಬೇಕಾದ್ರೆ ಅವರ ಒಂದು ರಾಜಕೀಯವಾದಂಥ ಅವರ ನಿರ್ಧಾರಗಳು, ಅವ್ರ ತೀರ್ಮಾನಗಳು, ಅವ್ರ ಒಳಿತಿಗೋಸ್ಕರ ತೀರ್ಮಾನ ತಗೊಂಡಾಗ ಮತ್ತೆ ಆ ಒಂದು ಪಕ್ಷದಲ್ಲಿ ತಿಂದು ಉಂಡು ಬೆಳೆದು ಆ ನಾಯಕರ ಮೂಲಕ ಹೊರಹೊಮ್ಮಿರ್ತಕ್ಕಂಥ ನಾಯಕರಾಗಿ ಮತ್ತೊಬ್ಬರ ಬಗ್ಗೆ ಲಘುವಾಗಿ ಮಾತನಾಡ್ತಕ್ಕಂಥದ್ದು ಅವಶ್ಯಕತೆ ಇರೋದಿಲ್ಲ. ನನ್ನ ಅಭಿಪ್ರಾಯದಲ್ಲಿ ಹೋಗ್ಬೇಕು ಅಂತ ತೀರ್ಮಾನ ಮಾಡಿದ್ಮೇಲೆ ಹೋಗ್ಬೋದು. ಬಟ್ ಇತ್ತೀಚಿನ ರಾಜಕಾರಣದ ಬೆಳವಣಿಗೆಗಳು ಬಹಳ ವರ್ಷಗಳಿಂದ ನಾವು ನೋಡ್ಕೊಂಡ್ ಬಂದಿದ್ದೀವಿ. ಮಾತಾಡಿದ್ದಾರೆ. ಬಟ್ ದಟ್ ಡಸಂಟ್ ಮೀನ್ ಅಗೇನ್ ಇದೆಲ್ಲ ಯಾವಾಗ ಚರ್ಚೆಗೆ ಬರುತ್ತೆ ಅಂದರೆ, ಆನ್ ಟೇಬಲ್ಲು ನೀವುಗಳೇನು ಹೇಳ್ತಾ ಇದ್ದೀರಣ್ಣ, ನಿಮ್ಮ ಗಮನಕ್ಕೆ ಏನು ಬಂದಿದೆ ಅಥವಾ ನಿಮ್ಮ ಕಿವಿಗೆ ಏನು ಬಿದ್ದಿದೆ, ಊಹಾಪೋಹದ ಚರ್ಚೆಗಳು ಇದೇನಾದರೂ ವಾಸ್ತವಕ್ಕೆ ಹತ್ರ ಆದಂಥ ಸಂದರ್ಭದಲ್ಲಿ ಆಗ ಬಹುಶಃ ಇದಕ್ಕೆಲ್ಲ ನಾವಾಗಲಿ, ಭೋಜಣ್ಣ ಅವರಾಗಲಿ ಅಥವಾ ರಾಜ್ಯ ಮಟ್ಟದ ನಾಯಕರಾಗಲಿ ಉತ್ತರ ಕೊಡ್ಬೋದು. ಅಲ್ಲ, ಇಟ್ ಡಿಪೆಂಡ್ಸ್ ಅಗೇನ್ ಯಾರು ಬಂದರು. ಈಗ ತಾವು ಹೇಳಿದ್ರಿ ಯಾರು ಬಂದರೂ ಕೂಡ ಅಂತಕ್ಕಂಥದ್ದಕ್ಕೆ ಬಹುಶಃ ನಾವು ಏನು ಆ ಮಟ್ಟಕ್ಕೆ ಇವತ್ತು ಜನತಾದಳ ಪಕ್ಷ ಏನು ಇಳಿದಿಲ್ಲ. ಕಾರ್ಯಕರ್ತರು ಕಟ್ಟಿರ್ತಕ್ಕಂಥ ಪಕ್ಷ ಈಗಲೂ ನಾನು ಹೇಳ್ತೇನೆ. ಅವ್ರು ಯಾರು ಬಂದರು ಅಂದರೆ ಅವ್ರು ಯಾವ ರೀತಿ ಬಿಟ್ಟು ಹೋದ್ರು ಪಕ್ಷನ, ಯಾವ ಸನ್ನಿವೇಶದಲ್ಲಿ ಬಿಟ್ರು, ಯಾವ ಕಾರಣಕ್ಕೋಸ್ಕರ ಬಿಟ್ರು, ಅವ್ರು ಬಿಟ್ಟು ಹೋಗಬೇಕಾದ್ರೆ ಯಾವ್ಯಾವ ರೀತಿ ಸಾರ್ವಜನಿಕ ವಲಯದಲ್ಲಿ ನಿಂತ್ಕೊಂಡು ನಾನಾ ರೀತಿ ಚರ್ಚೆ ಮಾಡಿದ್ದಾರೆ, ಎಲ್ಲವೂ ಕೂಡ ಪರಿಗಣಿಸಿ ಅಲ್ಲಿಂದ ಪಕ್ಷದ ವರಿಷ್ಠರು ಯಾರಿಗೆ ಕರ್ಕೋಬೇಕು ಅಥವಾ ಯಾರನ್ನ ದೂರ ಇಡಬೇಕು ಅಂತಕ್ಕಂಥದ್ದು ಅವತ್ತು ನಿರ್ಧಾರ ಆಗ್ತದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.